ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 21 ಜೂನ್ 2022 ಮಂಗಳವಾರ. ಇಂದು ವಿಶ್ವ ಯೋಗ ದಿನ. ಡಬಲ್ ಇಂಜಿನ್ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ನೀಡಿದ ಪ್ರಧಾನಿ, ಚುನಾವಣೆಗೆ ಮುನ್ನ ಸಂಚಲನ. ಯೋಗಕ್ಷೇಮ. ಅಂತಾರಾಷ್ಟ್ರೀಯ ಯೋಗ ದಿನ 2022. ದೇಹದ ಎತ್ತರ ಹೆಚ್ಚಿಸಿಕೊಳ್ಳಲು ತಾಡಾಸನ. ಯೋಗ ದಿನದ್ದು ಎಲ್ಲ ವಿಶೇಷ ಕೊಡ್ತಾ ಇದ್ದಾರೆ. ಚಿಂತನ. ಧರ್ಮಬದ್ಧ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಮಾಡಬೇಕು. ಅಮೃತ ಸಿಂಚನ. ಯೋಗ ಜೀವನ ಕ್ರಮವಾಗಲಿ. ಭಾರತದ ಪರಂಪರೆಗೆ ವಿಶ್ವದ ಮನ್ನಣೆ. ರಾಜ್ಯದಲ್ಲಿ ತಲೆದೋರಿದ ಇಂಧನ ಕೊರತೆ. HP ಭಾರತ್ ಬಂಕ್ಗಳಲ್ಲಿ ಸಮಸ್ಯೆ. ತೈಲ ಸರಬರಾಜಿಗೆ ಮಿತಿ ಹೇರಿಕೆ ಹಿನ್ನೆಲೆ. ಕೋರ್ಟ್ನಲ್ಲಿ ಕಾಲು ಮೇಲೆ ಕಾಲು ಹಾಕಿ ಕೂರಲು ನಿರ್ಬಂಧವಿಲ್ಲ. ಬೆಳಗಾವಿಯಲ್ಲಿ ಅಗ್ನಿಪಥ ವಿರೋಧಿ ಪ್ರತಿಭಟನೆ ವಿಫಲ. ಜಿಲ್ಲಾದ್ಯಂತ ಪೊಲೀಸ್ ಸರ್ಪಗಾವಲು. ಕ್ಷಿಪ್ರ ಕಾರ್ಯಪಡೆಯಿಂದ ವಿಶೇಷ ಗಸ್ತು. ವಿಷ ಸೇವಿಸಿ ಒಂದೇ ಕುಟುಂಬದ 9 ಮಂದಿ ಆತ್ಮಹತ್ಯೆ. ಕಾಗವಾಡ. ಕೂಡಿಟ್ಟ ಹಣದಲ್ಲಿ ದೇವಿಗೆ ಬೆಳ್ಳಿ ಸಮರ್ಪಿಸಿದ ಬಾಲಕ. ಪ್ರಜಾಸತ್ತಾತ್ಮಕ ಪೀಠದ ಗುರಿ. ಶ್ರೀ ಶಿವಮೂರ್ತಿ ಶರಣರ ಹೇಳಿಕೆ. ಮುರುಘಾ ಮಠಕ್ಕೆ ಸಲಹಾ ಮಂಡಳಿ. ಮೋದಿಯಿಂದ ರಾಜ್ಯಕ್ಕೆ ಹವಾಮಾನ. ಮುತ್ತಿಗೆಗೆ ಹೊರಟಿದ್ದವರ ಬಂಧನ. ಸಿದ್ದು 4 ಪ್ರಶ್ನೆ ಮೋದಿಗೆ. 27ರಿಂದ SSLC ಪೂರಕ ಪರೀಕ್ಷೆ. 5,000 ಸನಿಹಕ್ಕೆ ಸಕ್ರಿಯ ಕೇಸ್. ಅಗ್ನಿವೀರರಿಗೆ ಮೀಸಲಾತಿ ಅಧಿಸೂಚನೆ ಪ್ರಕಟ. ಅಡ್ವರ್ಟೈಸ್ಮೆಂಟ್ ಇದೆ. ಅಗ್ನಿವೀರರಿಗೆ ಭೂಸೇನೆ ಅಧಿಸೂಚನೆ. ವಿವಿಧೆಡೆ ಉದ್ಯೋಗ ಮೀಸಲಾತಿ. ಪ್ರತಿಭಟನೆಯಿಂದ 500 ರೈಲು ಸಂಚಾರಕ್ಕೆ ತಡೆ. ಅಸ್ತಮಾ ರಕ್ತದೊತ್ತಡ ನಿಯಂತ್ರಣಕ್ಕೆ ನಾಡಿ ಶೋಧನ. ಅಂತಾರಾಷ್ಟ್ರೀಯ ಯೋಗ ದಿನ. ಸಮುದಾಯ ಆರೋಗ್ಯಕ್ಕೆ ಯೋಗ ಸಂಯೋಜಿಸಿ. ಅಸ್ತಿತ್ವದಲ್ಲಿಲ್ಲದ 111 ಪಕ್ಷಗಳು ಡಿಲೀಟ್. ವುಹಾನ್ ಲ್ಯಾಬ್ ಸೋಂಕಿನ ಮೂಲ. ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥ ಟೆಡ್ರೋಸ್ ಅಧಾನೋಮ್ ಹೇಳಿಕೆ. ಸೋನಿಯಾ ಡಿಸ್ಚಾರ್ಜ್. 23ಕ್ಕೆ ಇಡಿ ವಿಚಾರಣೆ. ಇಂದು ರಾಹುಲ್ ಮತ್ತೆ ಹಾಜರು. ಮಹಾರಾಷ್ಟ್ರ ಮೇಲ್ಮನೆ. ಬಿಜೆಪಿಗೆ 5 ಸ್ಥಾನ. ಸತ್ಯೇಂದ್ರ ಜೈನ್ ಆಸ್ಪತ್ರೆಗೆ ದಾಖಲು. ಕಾಶ್ಮೀರದಲ್ಲಿ 7 ಉಗ್ರರ ಹತ್ಯೆ. ಉಚಿತ ಕೊಡುಗೆಗೂ TDS. ಭಾರೀ ಪ್ರವಾಹ, ಭೂಕುಸಿತ. 42.28 ಲಕ್ಷ ಜನರಿಗೆ ಸಂಕಷ್ಟ. ಈಶಾನ್ಯದಲ್ಲಿ ಮಳೆಗೆ 110 ಮಂದಿ ಬಲಿ. 300 ವಿಮಾನ ಖರೀದಿಗೆ ಮುಂದಾದ ಏರ್ ಇಂಡಿಯಾ. ಮುಂಜಾನೆ ಮಾತು. ಬಾಹ್ಯದಲ್ಲಿ ಅಳು ನಗುಗಳಾಗಿ ಕಾಣಿಸಿಕೊಳ್ಳುವ ನೋವು ನಲಿವುಗಳು ಹೃದಯದ ಭಾಷೆಗಳು. ಅದಕ್ಕೊಂದು ಘನತೆ ಶಿಷ್ಟತೆಗಳಿರುವಂತೆ ನೋಡಿಕೊಳ್ಳೋಣ. ಡಬಲ್ ಇಂಜಿನ್ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ನೀಡಿದ ಪ್ರಧಾನಿ, ಚುನಾವಣೆಗೆ ಮುನ್ನ ಸಂಚಲನ. ಕನ್ನಡದಲ್ಲಿ ಮಾತು. ಮೋದಿ ಮನದ ಮಾತು. ಬೊಮ್ಮಾಯಿಗೆ ಮೋದಿ ಬಲ. ನಾಯಕತ್ವ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್. ರಾಷ್ಟ್ರಪತಿ ಅಭ್ಯರ್ಥಿ ವಿಪಕ್ಷಕ್ಕೆ ಕಗ್ಗಂಟು. T20 ವಿಶ್ವಕಪ್ ತಂಡದ ಆಯ್ಕೆಗೆ ಸೆಪ್ಟೆಂಬರ್ 15 ಗಡುವು. ಅರಮನೆ ಆವರಣದಲ್ಲಿ ಇಂದು ಮೋದಿ ಯೋಗ. ವಿಶ್ವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಬೃಹತ್ ವೇದಿಕೆ. ಯೋಗಪಟುಗಳಿಗೆ ಮ್ಯಾಟ್ ಸಿದ್ಧ. 45 ನಿಮಿಷ 19 ಆಸನಗಳ ಪ್ರದರ್ಶನ. ಬೆಳಗ್ಗೆ 6:30ರಿಂದ 7:45ರವರೆಗೆ ಕಾರ್ಯಕ್ರಮ. ಇನ್ನು 4 ದಿನ ಭಾರೀ ಮಳೆ. ಜುಲೈ 24ರಿಂದ ಜ್ಯೋತಿಷ ತರಗತಿ. ಗಣ್ಯರ ಫೋಟೋ ಬಳಸಿ ನಕಲಿ ಖಾತೆ. ಅಮೆಜಾನ್ನಲ್ಲಿ ಗಿಫ್ಟ್ ಕಾರ್ಡ್ ಖರೀದಿಸುವಂತೆ ಹೇಳಿ ಮೋಸ. CN ಠಾಣೆಗೆ ದೂರು. ಆರೋಪಿಗಳ ಪತ್ತೆಗೆ ಕ್ರಮ. ಮುಂದುವರಿದ ವರುಣನ ಆರ್ಭಟ. ಯೆಲ್ಲೋ ಅಲರ್ಟ್ ಇಂದು. PSI ಪರೀಕ್ಷೆ ಅಕ್ರಮ. ಮಾಜಿ ಸೈನಿಕ ಸೆರೆ. CID ಪೊಲೀಸರ ಕಾರ್ಯಾಚರಣೆ. ಕನ್ನಡತಿ ಡಾಕ್ಟರ್ ರಾಜಲಕ್ಷ್ಮಿಗೆ ಚಿನ್ನದ ಪದಕ. ಚಾಮರಾಜಪೇಟೆ ಮೈದಾನದಲ್ಲಿ ಯೋಗ ದಿನಾಚರಣೆಗೆ ನಿರಾಕರಣೆ. ಪಾಲಿಕೆ ಅನುಮತಿ ಕೋರಿದ್ದ ಹಿಂದೂಪರ ಸಂಘಟನೆಗಳು. ಹೊಟ್ಟೆ ಬೊಜ್ಜು ಕರಗಿಸಲು ಊರ್ಧ್ವ ಪ್ರಸಾರಿತ ಪಾದಾಸನ. ಅಭಿವೃದ್ಧಿ ಯಶೋಗಾಥೆ. ಸಂಚಾರ ದಟ್ಟಣೆ ಕಡಿಮೆಯಾಗಲಿದೆ. ಪ್ರಧಾನಿ ಅಭಯ. ಬೆನ್ನು ನೋವು ಶಮನಕ್ಕೆ ಭುಜಂಗಾಸನ ಅಥವಾ ಸರ್ಪಾಸನ. ಜೀವಾವಧಿ ಬದಲು 10 ವರ್ಷ ಜೈಲು ಶಿಕ್ಷೆ. ಸರ್ಕಾರಿ ಕೆಲಸ ಆಮಿಷ. ಕೋಟಿ ರು ವಂಚನೆ. ಸಹಕಾರ ನಗರದ ಉದ್ಯಮಿಯಿಂದ ದೂರು. ರಾಮಮೂರ್ತಿ ನಗರ ಪೊಲೀಸರಿಂದ ತನಿಖೆ. ಕಾರ್ ಬಸ್ ಅಪಘಾತಕ್ಕೆ 2 ಬಲಿ. ಕಸಾಪ ಸದಸ್ಯತ್ವ ಪಡೆದ ಲೋಕಾಯುಕ್ತ. JDS ಮುಖಂಡರ ಸಭೆ ಇಂದು. ಪದವಿ ಕಾಲೇಜುಗಳಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಷ್ಟೇ ಅವಕಾಶ. ತಾಂತ್ರಿಕ ಸಮಸ್ಯೆಯಿಂದ ಪರದಾಟ. ಮೊಣಕಾಲಿನ ನೋವು ನಿವಾರಣೆಗೆ ಭದ್ರಾಸನ. ಡಿಪ್ಲೊಮಾ ಕೋರ್ಸ್ಗೆ ಅರ್ಜಿ. ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಆಯೋಜನೆ.
ಅಂತಾರಾಷ್ಟ್ರೀಯ ಯೋಗ ದಿನದ ಉದ್ದೇಶವೇನು? ಯೋಗಕ್ಷೇಮ. ಬೆನ್ನುಮೂಳೆ ಬಲವರ್ಧನೆಗೆ ಉತ್ಥಾನ ಮಂಡೂಕಾಸನ. ರಾಶಿ ಭವಿಷ್ಯ ಕೊಟ್ಟಿದ್ದಾರೆ. ಶುಭ ದಿನ ಅಂದ್ಬಿಟ್ಟು ಇಲ್ಲಿ ಪದಾವಳಿ ಕೂಡ ಇದೆ. ಕ್ಲಾಸಿಫೈಡ್ ಜಾಬ್ಸ್ ಕೂಡ ಇರುತ್ತೆ ನೋಡಿ. ಕೈದಿ ಒಳ ಉಡುಪಲ್ಲಿ ಸಿಮ್ಮು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ದಾಖಲು. ಉಲ್ಲಾಸ. ತಾರಾ ಯೋಗ. ಊಟ ನಿದ್ದೆ ಎಷ್ಟೇ ಮುಖ್ಯ, ಅದೊಂದು ಜೀವನ ಶೈಲಿ. ಒತ್ತಡ ಕಡಿಮೆ ಮಾಡುತ್ತದೆ. ಡಬಲ್ ಇಂಜಿನ್ ಸರ್ಕಾರದಿಂದ ಅಭಿವೃದ್ಧಿ. 33,000 ಕೋಟಿ ರು ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಪಿಎಂ ಚಾಲನೆ. ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಅರ್ಧ ಉಷ್ಟ್ರಾಸನ. ಯೋಗ ಮಾಡಿ. ವಿಜಯವಾಣಿಯಲ್ಲಿ ನಾಳೆ ನಿಮ್ಮ ಯೋಗಾಭ್ಯಾಸದ ಫೋಟೋ ನೋಡಿ ಸಂಭ್ರಮಿಸಿ. ಫೋಟೋ ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ವಾಟ್ಸಪ್ ನಂಬರ್ ಎಲ್ಲ. ಮಿದುಳು ಸಂಶೋಧನಾ ಕೇಂದ್ರ ಉದ್ಘಾಟನೆ. ಬಾಗ್ಚಿ ಪಾರ್ಥಸಾರಥಿ ಆಸ್ಪತ್ರೆಗೆ ಶಂಕುಸ್ಥಾಪನೆ. ಪ್ರಧಾನಿ ಸಿಎಂ ಗವರ್ನರ್ ಉಪಸ್ಥಿತಿ. ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ವಿಶೇಷ ಅಂಚೆ ಚೀಟಿ ರದ್ದತಿ ಕಾರ್ಯಕ್ರಮ. 1142 ಮನವಿ ಸಲ್ಲಿಕೆ. ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಲಲಿತ ಪ್ರಬಂಧ ಪ್ರಕಾರದ ಪ್ರಶಸ್ತಿ ರದ್ದು. ಕನ್ನಡ ಸಾಹಿತ್ಯ ಅಕಾಡೆಮಿಗೆ 2013ನೇ ಸಾಲಿನ ಪ್ರಶಸ್ತಿ. ಅರಮನೆ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ. ಮೈಸೂರಿನಲ್ಲಿಂದು ಐತಿಹಾಸಿಕ ವಿಶ್ವ ಯೋಗ ದಿನಾಚರಣೆ. ನಾಡ ದೇವತೆಗೆ ಪ್ರಧಾನಿ ಪ್ರಾರ್ಥನೆ. ದೇಹಾಯಾಸ ನಿವಾರಿಸಲು ಸೇತುಬಂಧ ಸರ್ವಾಂಗಾಸನ. ನಾಯಕತ್ವ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್. ಹಲವು ಚುನಾವಣೆಗಳ ಹೊಸ್ತಿಲಲ್ಲಿ ಬಲವರ್ಧನೆ. ಮುಖ್ಯಮಂತ್ರಿ ಬೊಮ್ಮಾಯಿ ಆತ್ಮವಿಶ್ವಾಸ ಹೆಚ್ಚಳ. ಬಡವರಿಗೆ 15 ದಿನಕ್ಕೊಂದು ಹೊಸ ಯೋಜನೆ. ಜಿಡಿಪಿ -2% ವೃದ್ಧಿ. ಬೇಸ್ವಿವಿ ಲೋಕಾರ್ಪಣೆ. ಅಂಬೇಡ್ಕರ್ ಪ್ರತಿಮೆ ಅನಾವರಣ. ಮೈಸೂರು ಪ್ರವಾಸೋದ್ಯಮ ಉನ್ನತೀಕರಣ ಭರವಸೆ. ನಮ್ಮ ಕಣ್ಣೀರು ನೋಡಿ ಪ್ರಧಾನಿ ಭಾವುಕರಾದ್ರು. ನವೀನ್ ತಂದೆ ಶೇಖರ್ ಗೌಡ ಮಾಹಿತಿ. ಭೇಟಿಯಲ್ಲಿ ಹರಳಿದ ನಗು. ಅಡ್ವರ್ಟೈಸ್ಮೆಂಟ್ ಇದೆ. ಬರ್ಮಿಂಗ್ ಹ್ಯಾಮ್ ಕಾಮನ್ವೆಲ್ತ್ ಗೇಮ್ಸ್ಗೆ ಮನ್ಪ್ರೀತ್ ಸಾರಥ್ಯ. ಬಲಿಷ್ಠ ಭಾರತ ಹಾಕಿ ತಂಡ ಪ್ರಕಟ. ದೇಹದ ಸಮತೋಲನಕ್ಕೆ ಸಹಕಾರಿ ವೃಕ್ಷಾಸನ. ಅಭ್ಯಾಸ ಆರಂಭಿಸಿದ ಟೀಂ ಇಂಡಿಯಾ. ಇಂಗ್ಲೆಂಡ್ನಲ್ಲಿ ತಂಡ ಕೂಡಿಕೊಂಡ ರೋಹಿತ್. 24ರಿಂದ ಚತುರ್ದಿನ ಅಭ್ಯಾಸ ಪಂದ್ಯ. ಉಭಯ ತಂಡಗಳಿಗೂ ಹೊಸ ನಾಯಕರು, ಹೊಸ ಕೋಚ್. T20 ವಿಶ್ವಕಪ್ ತಂಡದ ಆಯ್ಕೆಗೆ ಸೆಪ್ಟೆಂಬರ್ 15 ಗಡುವು. ಖೋ ಲೀಗ್ಗೆ ಮತ್ತೆರಡು ತಂಡಗಳು. ಕಡೆ ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ನೆನೆದು ಒಗಟ್ಟು ನೋಡೋಣ. ಅಮ್ಮನ ಸೀರೆ ಮಡಿಸೋಕ್ಕಾಗಲ್ಲ, ಅಪ್ಪನ ದುಡ್ಡು ಹೆಣಿಸೋಕ್ಕಾಗಲ್ಲ. ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಕಾಶ ನಕ್ಷತ್ರ, ಆಪ್ಷನ್ 1. ನಮ್ಗೆ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರೆ ಮತ್ತೆ ಸರಿ ಉತ್ತರ ಕಳಿಸಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ಇವತ್ತಿನ ಒಗಟ್ಟು ನೋಡೋಣ. ಬಾವಿಲಿ ಬೆಳ್ಳಿ ಬಟ್ಟಲು ಬಿದ್ದಿದೆ. ಇದಕ್ಕೆ ಆಪ್ಷನ್ 1 ನಕ್ಷತ್ರ, ಆಪ್ಷನ್ 2 ಹಲ್ಲು, ಆಪ್ಷನ್ 3 ಚಂದ್ರ, ಆಪ್ಷನ್ 4 ಮಲ್ಲಿಗೆ ಹೂವು. ಇದರಲ್ಲಿ ಒಂದು ಸರಿ ಉತ್ತರ ಇದೆ. ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಉತ್ತರ ನಾಳೆ ನೋಡೋಣ. ಮತ್ತು ಇವತ್ತು ವಿಶ್ವ ಯೋಗ ದಿನ ಕೂಡ ಇದೆ. ಯಾರೆಲ್ಲ ಯೋಗ ಮಾಡ್ತಿರೋ ಯೋಗ ಮಾಡಿಬಿಟ್ಟು ನಮಗೆ ಫೋಟೋ ಕಳಿಸಿ ವಾಟ್ಸಪ್ಗೆ. ನಾಳೆ ಆ ಫೋಟೋ ಕೂಡ ನಾವು ಅಪ್ಲೋಡ್ ಮಾಡೋಣ. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಜಾಬ್ ನೋಟಿಫಿಕೇಶನ್ ಕೂಡ ಆಗ್ತಾ ಇದ್ದೀವಿ. ಅದು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಅದನ್ನು ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.